ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಚಿತ್ತಾಪುರದಲ್ಲಿ ಕೂಡ ಹಾಕಿದ್ದು ಬಹಳ ಇಶ್ಯೂ ಆಗ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡೋಕ್ಕೆ ಸರ್ಕಾರ ಆಗ್ತಿಲ್ಲ ಅನ್ನುವಂಥ ಒಂದು ವಾಗ್ದಾಳಿ ಮಾಡಿದ್ದಾರೆ. ಮತ್ತು ಬಿಜೆಪಿ ಕೂಡ ಅದನ್ನ ರಾಜಭವನ ಕಂಪ್ಲೇಂಟ್ ಕೊಟ್ಟಿದೆ. ಕೂಡ ಹಾಕಿಲ್ಲ ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸೆಲೆಬ್ರಿಟಿನ? ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳಕ್ಕೆ ಹೇಳಿ. ಅಲ್ರಿ, ಈ ಸ್ಟೇಟ್ ಮಿನಿಸ್ಟರು IACC ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ. ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ? ಒಂದು ವಿರೋಧ ಪಕ್ಷದ ನಾಯಕ ಹೋದರೆ ಪೊಲೀಸವ್ರು ಏನು ಕೆಲಸ ಮಾಡಬೇಕು ಅದು ಮಾಡ್ತಾರೆ. ನೀವು ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ? ಯಾಕೆ ಪ್ರಿಯಾಂಕಾ ಸಾಹೇಬರು ಫೈರ್ ಬ್ರ್ಯಾಂಡು, ಕಾಂಗ್ರೆಸ್ಸಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ, ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮಗೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ? ಆಯಿತು, ನಾನು ಯಾರು ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಲಿ. ಅದು ಯಾವುದೋ ಪದ ಬಳಸಿದ್ರಲ್ಲ, ಅದು ಯಾಕೆ ಬಳಸಿದ್ರು? ಬಟ್ ಅವ್ರು ಬಳಸಿದ್ದಾರೆ. ನಮಗೆ ಸಂಸ್ಕಾರ ಇದೆ. ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ನಾಯಿ ಅಂತ ಕರೆಯಕ್ಕೆ ನಾನು ಇಷ್ಟಪಡಲ್ಲ. 5-6 ಸಲ ಹೇಳಿ ಅದನ್ನೇ ಹೇಳ್ದಂಗೆ ಮಾಡ್ತಾ ಇದ್ದೀರ ಅಂತ ತಿಳಿತೀವಿ ಸರ್. ಒಂದು 5-6 ಸಲ ಹೇಳಿ ಪದೇ ಹೇಳಿ. ಇಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ರಾಜಕಾರಣಿ ರೀ. ನನಗೆ ಭಾಳ ಖುಷಿ ಇದೆ. ಯಾಕೆಂದರೆ ಅವರು 40 ವರ್ಷ ಒಂದು ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ, ಅವ್ರ ಪ್ರಾಮಾಣಿಕತೆನ ಯಾರು ಬಯೋಕ್ಕಾಗುತ್ತೆ? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾರಾಯಣ ಸ್ವಾಮಣ್ಣ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ನಾನು ಚಿಕ್ಕ ಹುಡುಗ, ನೀವು ನಾಯಿ ಅಲ್ಲಣ್ಣ.